ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಫ್ರೆಂಡ್ಸ್, ನಾನಿವತ್ತು ಹಿತ್ಕಿನ ಬೇಳೆ ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಪಕ್ಕ ಹಳ್ಳಿಯ ಕಡೆ ಅಥವಾ ನಾಟಿ ಸ್ಟೈಲ್ ಅಂತ ಏನು ಕರೀತಾರೆ ಆ ರೀತಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಮಸಾಲ ರೆಡಿ ಮಾಡ್ಕೋಬೇಕಾಗತ್ತೆ. ಮಸಾಲಾಗೆ 2 ಸ್ಪೂನ್ ಅಷ್ಟು ಕೊಬ್ಬರಿ, 1 ಗಡ್ಡೆ ಬೆಳ್ಳುಳ್ಳಿ, ಅರ್ಧ ಇಂಚು ಶುಂಠಿ, 1 ಮೀಡಿಯಮ್ ಸೈಜ್ ಈರುಳ್ಳಿ, 1 ಮೀಡಿಯಮ್ ಸೈಜ್ ಫಾರಮ್ ಟೊಮ್ಯಾಟೊ ಹಾಕ್ಕೊತಿದ್ದೀನಿ. ನಾಟಿ ಟೊಮ್ಯಾಟೊ ಆದರೆ ಅರ್ಧ ಹಾಕ್ಕೊಳ್ಳಿ. ನೆಕ್ಸ್ಟ್ ಒಂದು ಕಾಲ ಇಡೀ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ. ನೆಕ್ಸ್ಟ್ ಧನಿಯಾ ಪೌಡರ್ ಬಂದು 1.5 ಸ್ಪೂನಷ್ಟು ಹಾಕ್ಕೊತಿದ್ದೀನಿ. ಇದು ಮನೆಯಲ್ಲೇ ಮಾಡಿರ್ತಕ್ಕಂಥದ್ದು. ಅಚ್ಚ ಖಾರದ ಪುಡಿ ಬಂದು ಅರ್ಧ ಸ್ಪೂನಷ್ಟು ಹಾಕ್ಕೊತಿದ್ದೀನಿ. ಚಕ್ಕೆ ಬಂದು ಅರ್ಧ ಇಂಚು, ಲವಂಗ ಬಂದು ಒಂದು 3ರಿಂದ 4 ಹಾಕ್ಕೊತಿದ್ದೀನಿ. ಹಾಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಫೈನ್ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾವು ಹಾಕಿರೋದೆಲ್ಲ ಹಸಿ ಪದಾರ್ಥ ಆಗಿರೋದ್ರಿಂದ ಮಸಾಲೆ ಒಂದ್ಸಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡು 3ರಿಂದ 4 ಸ್ಪೂನಷ್ಟು ಆಯಿಲ್ ಹಾಕ್ಕೊತಿದ್ದೀನಿ. ಒಂದು 1/4 ಟೇಬಲ್ ಸ್ಪೂನಷ್ಟು ಸಾಸಿವೆ ಚಿಟ್ಪಟ ಅಂತ ಅಂದಿದ್ದಾದಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೊತಿದ್ದೀನಿ. ನೆಕ್ಸ್ಟು ತೊಳೆದಿಟ್ಕೊಂಡಿರ್ತಕ್ಕಂತಹ ಹಿತ್ಕಿನ ಬೇಳೆ ಹಾಕ್ಕೊತಿದ್ದೀನಿ. ಈ ಹಿತ್ಕಿನ ಬೇಳೆ ಬಂದು ನಮಗೆ ತೋಟದಲ್ಲಿ ಸಿಕ್ಕಿರ್ತಕ್ಕಂತಹ ಅವರೆಕಾಯಲ್ಲಿ ಇತ್ತುಕೊಂಡಿರ್ತಕ್ಕಂಥದ್ದು. ನೆಕ್ಸ್ಟು ಒಂದು ಮೀಡಿಯಮ್ ಸೈಜ್ ಆಲೂಗಡ್ಡೆನ ಸಿಪ್ಪೆ ತೆಗೆದು ಪೀಸಸ್ ಆಗಿ ಕಟ್ ಮಾಡಿ ಹಾಕ್ಕೊತಿದ್ದೀನಿ. ಸಿಪ್ಪೆ ತೆಗೆದು ಹಾಕೋದ್ರಿಂದ ವಾಯು ಅನ್ನೋದು ನಮಗೆ ಬರೋದಿಲ್ವಂತೆ. ಎಲ್ಲೋ ಕೇಳಿದ್ದು ನೆನಪಿದೆ, ಬಟ್ ಅದು ನಿಜಾನೋ ಸುಳ್ಳೋ ನನಗೆ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ನನಗೆ ಕಾಮೆಂಟ್ ಮಾಡಿ. ನೆಕ್ಸ್ಟ್ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ 2ರಿಂದ 3 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಟೈಮ್ ಇಲ್ವೋ ಅವರು ಬೇಕಾದರೆ ಕುಕ್ಕರಲ್ಲಿ 1 ವಿಷಿಲ್ ಕೂಗಿಸ್ಕೊಂಡ್ರೆ ಸಾಕು. ನೆಕ್ಸ್ಟ್ ರುಬ್ಬಿಟ್ಕೊಂಡಿರ್ತಕ್ಕಂತಹ ಮಸಾಲೆ ಹಾಕ್ಬಿಟ್ಟು 1ರಿಂದ 2 ನಿಮಿಷಗಳ ಕಾಲ ಹಾಗೆ ಫ್ರೈ ಮಾಡಬೇಕಾಗತ್ತೆ. ನೋಡಿ, ಆಯಿಲ್ ಒಂದು ಸ್ವಲ್ಪ ತೇಲ್ತಿದೆ. ಸೊ ಮಸಾಲ ಕೂಡ ಒಂದು ಸ್ವಲ್ಪ ಫ್ರೈ ಆಗಿದೆ. ಇಷ್ಟಾದರೆ ಸಾಕು. ಈಗ ನಾವು ನೀರು ಹಾಕ್ಕೊಳ್ಳೋಣ. ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದು ವೇಳೆ ನೀವು ಮಾಡ್ತಿರೋದು ಪೂರಿಗೆ, ದೋಸೆಗೆ, ಚಪಾತಿಗೆ ಅಥವಾ ಇಡ್ಲಿಗೆ ಅಂತ ಹೇಳಿದರೆ ಸಾರು ಒಂದು ಸ್ವಲ್ಪ ಗಟ್ಟಿ ಇರಬೇಕು, ಅಂದರೆ ಕರ್ರಿ ಟೈಪ್ ಇರಬೇಕು. ಆವಾಗ ಚೆನ್ನಾಗಿರುತ್ತೆ. ಒಂದು ವೇಳೆ ನೀವು ಮಾಡ್ತಿರೋದು ಮುದ್ದೆಗೆ ಅಥವಾ ಅನ್ನಕ್ಕೆ ಅಂತ ಹೇಳಿದ್ರೆ ನೀರಿನ ಅಂಶ ಒಂದು ಸ್ವಲ್ಪ ಜಾಸ್ತಿನೇ ಇರಬೇಕು, ಅಂದರೆ ಸಾರು ಒಂದು ಸ್ವಲ್ಪ ತೆಳುವಾಗೇ ಇರಬೇಕು. ಆವಾಗ ಚೆನ್ನಾಗಿರುತ್ತೆ. ನಾನು ಮಾಡ್ತಿರೋದು ಬಂದು ಮುದ್ದೆಗೆ, ಅನ್ನಕ್ಕೆ, ಹಾಗೆ ಪೂರಿಗೂ ಕೂಡ ಮಾಡ್ತಿದ್ದೀನಿ. ನನಗೆ 3ಕ್ಕೂ ಬೇಕು, ಅದಕ್ಕೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಕೊತಿದ್ದೀನಿ. ಒಂದು 10ರಿಂದ 15 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲೇ ಬಾಯ್ಲ್ ಮಾಡಬೇಕಾಗತ್ತೆ. ಜಾಸ್ತಿ ಬಾಯ್ಲ್ ಮಾಡೋದಕ್ಕೆ ಹೋಗಬೇಡಿ. ಆಗಾಗ ನೋಡ್ಕೊತಾ ಇರಿ. ಬೇಳೆ ಏನಾದರೂ ಫುಲ್ಲು ಬಾಯ್ಲ್ ಆಗಿಬಿಟ್ರೆ ನುಣ್ಣಗಾಗ್ಬಿಡುತ್ತೆ. ಅದು ಹಿತ್ಕಿನ ಬೇಳೆ ಸಾರು ಆಗೋದಿಲ್ಲ, ಫುಲ್ಲು ಬೇರೆಯೇ ಟೇಸ್ಟ್ ಬಂದುಬಿಡುತ್ತೆ. ಹಾಗೆ ಸಾಂಬಾರು ಕೂಡ ತಿನ್ನೋವಾಗ ಬೇಳೆ ಸಿಗೋದಿಲ್ಲ. ಫುಲ್ಲು ನುಣ್ಣಗಾಗ್ಬಿಟ್ಟಿರುತ್ತಲ್ಲ, ಫುಲ್ಲು ಮೆತ್ತಗೆ ಇದ್ಬಿಡುತ್ತೆ, ಚೆನ್ನಾಗಿರೋದಿಲ್ಲ. ಅದಕ್ಕೆ ಆಗಾಗ ನೋಡ್ಕೊತಾ ಇರಿ. ನಾನು ತೋರಿಸ್ದೆ ಅಲ್ವಾ, ಬೇಳೆ ಅಷ್ಟು ಕುದ್ರೆ ಸಾಕು, ಒಂದು ಸ್ವಲ್ಪ ಗಟ್ಟಿ ಇರಬೇಕು, ಅಷ್ಟಾದರೆ ಸಾಕು. ಈಗ ಸಾಂಬಾರು ರೆಡಿ ಆಗಿದೆ. ಸ್ಟವ್ ಆಫ್ ಮಾಡ್ಕೊಂಬೇಡ. ನಾನೀಗ ಸರ್ವ್ ಮಾಡ್ಕೊತಿದ್ದೀನಿ ಪೂರಿ ಜೊತೆಗೆ. ನೀವು ಕೂಡ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅನ್ನೋದನ್ನು ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಒಂದು ಲೈಕ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.